ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಫ್ರೆಶ್ ಎಪಿಸೋಡ್, ಫ್ರೆಶ್ ಲಾಗ್, ಓನ್ಲಿ ಎಕ್ಸ್ಕ್ಲೂಸಿವ್ ಆನ್ ಧೀರಜ್ ವ್ಲಾಗ್ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಹೋಗ್ತಿರೋ ತುಂಬಾ ಸ್ಪೆಷಲ್ ಆ್ಯಂಡ್ ಯೂನಿಕ್ ಪ್ಲೇಸು. ಕ್ಯಾಪ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗಿದೆ. ನಾವಿವತ್ತು ಹೋಗ್ತಿರೋದು ರಾಗಿ ಬೆಟ್ಟ ಅಥವಾ ರಾಗಿ ಗುಡ್ಡ ಅಂತಲೂ ಹೇಳ್ತಾರೆ. ಇನ್ನು ರಾಮಲಿಂಗೇಶ್ವರ ಬೆಟ್ಟ ಅಂತಲೂ ಹೇಳ್ತಾರೆ ಅಥವಾ ಕೋವೆ ಬೆಟ್ಟ ಅಂತಲೂ ಹೇಳ್ತಾರೆ. 20 ಕಿಲೋಮೀಟರ್ಸ್ ತುಮಕೂರಿಂದ ಹೊನ್ನೂಡಿಕೆ ಕಡೆಗೆ. ಬನ್ನಿ, ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಹೆಂಗಿದೆ, ಏನಿದೆ, ಯಾಕದಕ್ಕೆ ರಾಗಿ ಬೆಟ್ಟ ಅಂತ ಹೇಳ್ತಾರೆ, ಯಾಕದಕ್ಕೆ ರಾಮಲಿಂಗೇಶ್ವರ ಬೆಟ್ಟ ಅಂತ ಹೇಳ್ತಾರೆ, ಕಂಪ್ಲೀಟ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಾನ್, ಹಾಪ್ ಇನ್. ತುಮಕೂರಿಂದ ಜಸ್ಟ್ 30 ಮಿನಿಟ್ಸ್ ಡ್ರೈವ್ ಅಷ್ಟೇ. ದೇವಸ್ಥಾನ ಸಂಡೇ ಆ್ಯಂಡ್ ಮಂಡೇ ಎರಡೇ ದಿವಸ ಓಪನ್ ಆಗಿರೋದು. ಸಂಡೇ ಎಸ್ಪೆಷಲಿ 9 3 o'clockವರೆಗೂ ಇರುತ್ತೆ. ಇವತ್ತು ಅರ್ಚಕರಿಗೆ ಸ್ವಲ್ಪ ಕೆಲಸ ಇತ್ತು, ಸೊ ಲೇಟಾಗಿ ತೆಗಿತಾರೆ ಅಂತ ಹೇಳಿದರು. ಥ್ಯಾಂಕ್ಫುಲಿ ನಾನು ಕಾಲ್ ಮಾಡಿ ಕೇಳಿಬಿಟ್ಟಿದ್ದೆ. ಸೊ ನಾನು ನಮ್ಮ ಮನೇನ ಆಲ್ಮೋಸ್ಟ್ 10:30 ಬಿಟ್ಟೆ. ರಾಗಿಬೆಟ್ಟ ರೀಚ್ ಆಗಬೇಕಂದ್ರೆ ತುಮಕೂರಿಂದ ನೀವು ಫಸ್ಟ್ ಕುಣಿಗಲ್ ರೋಡಿಗೆ ಹೋಗಬೇಕು. ಅಲ್ಲಿ ನಿಮಗೆ ಗೂಳೂರು ಸಿಗುತ್ತೆ. ಗೂಳೂರು ಆದಮೇಲೆ ಹೊನ್ನೂಡಿಕೆ ಹ್ಯಾಂಡ್ ಪೋಸ್ಟ್ ಸಿಗುತ್ತೆ. ಹ್ಯಾಂಡ್ ಪೋಸ್ಟಿಂದ ಲೆಫ್ಟ್ ಕಡೆ ತಿರುಗಿದ್ರೆ ಫುಲ್ ಸ್ಟ್ರೈಟಾಗಿ ಹೋಗಬೇಕು. ಗೂಗಲ್ ಮ್ಯಾಪ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಒಂದು ರಿಕ್ವೆಸ್ಟ್ ಏನಂದರೆ, 2 ವೀಲರ್ ಲೊಕೇಶನ್ ಹಾಕ್ಕೊಂಡು ಹೋಗಬೇಡಿ ಅದನ್ನ. ಬಿಕಾಸ್ ನಮ್ಮ ಥರನೇ ನೀವು ಕೂಡ ಸಿಗಾಕೊತೀರ ಕೊಚ್ಚೆಲೆಲ್ಲ. ಮ್ಯಾಪಲ್ಲಿ ಆಗಬೇಕಾದ್ರೇ ಕಾರ್ ಲೊಕೇಶನ್ ಹಾಕ್ಬಿಟ್ಟು ಹೋಗಿ, ಸೊ ದಟ್ ಈಸಿಲಿ ನೀವು ಕರೆಕ್ಟಾಗಿರೋ ಪ್ಲೇಸಿಗೆ, ಬೇಸ್ ಪಾಯಿಂಟಿಗೆ ರೀಚ್ ಆಗ್ತೀರ ಅಲ್ಲಿಂದ. ಸಿನ್ಸ್ ನಾವು ಶಾರ್ಟ್ಕಟ್ ತೊಗೊಂಡಿದ್ವಿ ಆ್ಯಂಡ್ ಸಿಗಾಕೊಂಡ್ಬಿಟ್ಟಿದ್ವಿ, ನಮಗೆ ಆಲ್ಮೋಸ್ಟ್ 1 hour ಆಯಿತು ಟೆಂಪಲ್ ರೀಚ್ ಆಗೋದು. ಬಟ್ ನಿಮಗೆ ಅಷ್ಟೊತ್ತಾಗಲ್ಲ. ಬೇಸ್ ಪಾಯಿಂಟ್ ರೀಚ್ ಆದ ತಕ್ಷಣ ನಿಮಗೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬೋರ್ಡ್ ಕಾಣುತ್ತೆ. ದೇವಸ್ಥಾನ ತೆಗ್ದಿದ್ಯಪ್ಪಿ, ಹೈಕ್ ಮಾಡಬೇಕು. ಮ್ಯಾಕ್ಸಿಮಮ್ 100 ಮೀಟರ್ಸ್ ಅಷ್ಟೇ ಅನ್ಕೊತೀನಿ. ಹೈಕ್ ಮಾಡಾದ್ಮೇಲೆ ನಿಮಗೆ ಡೈರೆಕ್ಟಾಗಿ ದೇವಸ್ಥಾನ ಸಿಗುತ್ತೆ. ನಾನು ನಮ್ಮ ಅಂಕಲಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಪಾಪ ಅವ್ರಿಗೆ ಹತ್ತಕ್ಕಾಗ್ತಿಲ್ಲ, ಕಷ್ಟಪಟ್ಟು ಹತ್ತಾ ಇದ್ದಾರೆ. ಸ್ವಲ್ಪ ಹಿಂಗೆ ಸ್ಟೀಪ್ ಇದೆ ನೋಡಿ, ಸ್ಟೀಪ್ ಇದೆ. ಸೊ ಹಾಫ್ ವೇ ಡನ್. ಹೇಗನ್ಸ್ತಿದೆ? ಕಷ್ಟ ನಮ್ಮ ಅಂಕಲಿಗೆ ಕಷ್ಟ, ಬಟ್ ದಿಸ್ ಇಸ್ ಮಾಡ್ರೇಟ್, ಆರಾಮಾಗಿ ಹತ್ಬೋದು, ಹಂಗೇನಿಲ್ಲ. ಈ ಥರ ಇದೆ ನೀಟ್, ಅಂದರೆ ಕ್ಲಿಯರ್ ಕಟ್ ರೋಡ್ಸ್ ಇಲ್ಲ ಆ್ಯಂಡ್ ಕ್ಲಿಯರ್ ಕಟ್ ಪಾತ್ ಇಲ್ಲ, ಬಟ್ ಪರವಾಗಿಲ್ಲ ಇದೆ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಕಡೆಯಿಂದ ಹತ್ತಿದ್ವಿ. ಆಗ ರಾಗಿ ಗುಡ್ಡ ಇದ್ದಿದೆಯಲ್ಲ, ಅದು ನಮಗೆ ಫಸ್ಟ್ ಸಿಕ್ಕಿತ್ತು. ಆದರೆ ಇವತ್ತು ಈ ಕಡೆಯಿಂದ, ಆ್ಯಕ್ಚುಲ್ ದೇವಸ್ಥಾನ ಕಡೆಯಿಂದ ಹತ್ತಿದ್ದೀವಿ. ಅಲ್ಲಿಂದ ಈ ಥರ ಹೋಗೋದಿದೆ. ಇದೇ ದೇವಸ್ಥಾನ, ಇಲ್ಲೇ ಇದೆ. ಸಖತ್ತಾಗಿದೆ ಮಾತ್ರ. ಲೈಕ್ ಬಿಸಿಲಿದ್ರು ಒಂಚೂರು ಸೆಕೆ ಆಗ್ತಿಲ್ಲ. ಗಾಡಿ ಅಷ್ಟು ಸಖತ್ತಾಗಿ ಬೀಸ್ತಿದೆ. ಸಖತ್ತಾಗಿದೆ ಗೈಸ್. ಬಂಡೆ ಕೆಳಗಡೆ ಒಂದು ದೇವಸ್ಥಾನ ಇದೆ ಅಂದರೆ ಇಟ್ಸ್ ಅ ಮಾರ್ವಲಸ್ ಥಿಂಗ್ ಅಲ್ಲ. ನಮ್ಮ ತುಮಕೂರು ಎಷ್ಟು ಬ್ಯೂಟಿಫುಲ್ ಅಂದರೆ ತುಂಬಾ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿರೋ ದೇವಸ್ಥಾನಗಳು ನಾನು ಪ್ರತಿ 1 ವೀಕು ನೋಡ್ತೀನಿ. ಲಿಟ್ರಲಿ ಮೆಸ್ಮರೈಸಿಂಗ್ ಗೈಸ್. ದೇವಸ್ಥಾನ ಸದ್ಯಕ್ಕೆ ತೆಗ್ದಿಲ್ಲ ಗೈಸ್, ಬಟ್ ಅದೇ ನಿಮಗೆ ಬೇರೆ ಕಡೆ ತೋರಿಸ್ತೀನಿ ತಡೀರಿ. ಈ ಕಡೆ ತುಂಬ ಚೆನ್ನಾಗಿರೋ ಒಂದು ಬಾಲ್ಕೋನಿ ಕೈಂಡ್ ಆಫ್ ಇದೆ. ಚೆನ್ನಾಗಿದೆ, ವ್ಯೂ ಅಂತೂ ಸಕ್ಕತ್ತಾಗಿ ಕಾಣ್ತಿದೆ ಇಲ್ಲಿಂದ. ಲುಕ್ ಅಟ್ ದಿಸ್. ತುಂಬ ಚೆನ್ನಾಗಿದೆ. ಹಿಂಗೆ ಬಂಡೆ ಪಕ್ಕದಲ್ಲೇ ಇರೋದು. ಈ ಬೆಟ್ಟಕ್ಕೆ ರಾಗಿ ಬೆಟ್ಟ ಅಂತ ಹೆಸರು ಹೇಗೆ ಬಂತು? ಶಿವಪ್ಪನ ಲಿಂಗಕ್ಕೆ ರಾಮಲಿಂಗೇಶ್ವರ ಅಂತ ಹೆಸರು ಹೇಗೆ ಬಂತು? ಈ ಥರ ಎಷ್ಟೋ ವಿಷಯಗಳಿಗೆ ಒಂದು ದೊಡ್ಡ ಸ್ಟೋರಿನೇ ಇದೆ ಹಿಂದೆ. ನೀಟಾಗಿ ವ್ಲಾಗ್ನ ವಾಚ್ ಮಾಡಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ.
ಅರ್ಚಕರು ಬಂದಾದ್ಮೇಲೆ ಅವ್ರಿಗೆ ಮಾತಾಡಿಸ್ಕೊಂಡು ಅವ್ರ ಜೊತೆಗೆ ಸುತ್ತಮುತ್ತ ಬೆಟ್ಟದ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋಣ ಅಂತ ನಾವು ಹೊರಟ್ವಿ. ಸಕ್ಕತ್ತಾಗಿದೆ. ನಾವು ಫಸ್ಟ್ ಹೋಗ್ತಿರೋದು ಈ ಬೆಟ್ಟದ ಗಂಗಾಜಲ ದೊಣೆ ಥರ ಸ್ಟ್ರಕ್ಚರಲ್ಲಿದೆ. ಆ ಸ್ಟ್ರಕ್ಚರಲ್ಲಿರೋ ನೀರು ಬಗ್ಗೆ ತಿಳ್ಕೊಳಕ್ಕಂತ. ಒಂದೇನು ನೋಟಿಸ್ ಮಾಡಿದೆ ಅಂದರೆ ಸ್ವಚ್ಛತೆ ಅಂತೂ ನೀಟಾಗಿ ಮಾಡ್ಕೊಂಡಿಲ್ಲ. ನಮ್ಮ ಜನರಿಗೆ ಏನೇ ಚೆನ್ನಾಗಿರೋದು ಸಿಕ್ಕಿದ್ರೂ ಹಾಳು ಮಾಡೋ ಬುದ್ಧಿ ಅದು ಯಾಕೆ ಬಂದ್ಬಿಡುತ್ತೋ ಗೊತ್ತಿಲ್ಲ. ಪಾಪ ಅರ್ಚಕರು ನಿಂತ್ಕೊಂಡು ಒಂದೊಂದಾಗಿ ಎಲ್ಲ ತೆಗಿತಾ ಬಂದರು. ದೊಣೆ ಅಂತ ಕರಿತೀವಿ, ಗಂಗಾಜಲ. ಸೊ ಈ ಗಂಗಾಜಲ ವರ್ಷದ 365 ದಿವಸನೂ ಇರುತ್ತೆ. ಸೊ ಇಲ್ಲಿನ ವಿಶೇಷ ಏನಂದರೆ ಈ ಗಂಗಾಜಲನ ಯಾವುದೇ ಮಕ್ಕಳು ಎಳೆದಿರ್ಬೋದು, ಅಕ್ಕಳಿಕಿರ್ಬೋದು, ಆ ಮಕ್ಕಳಿಗೆ ಹಾಕಿದ್ರೆ ಏನೇ ಕಾಯಿಲೆ ಇದ್ರೂ ಬೇಗ ಗುಣ ಆಗುತ್ತೆ. ಸೊ ಇದೊಂದು ಪವಿತ್ರ ಗಂಗಾಜಲ. ವರ್ಷದ 365 ದಿವಸನೂ ಇದರಲ್ಲಿ ನೀರಿದ್ದೇ ಇರುತ್ತೆ. ಸೊ ಯಾವುದೇ ಮಗುಗೇನಾದರೂ ಬಂದು ಇಲ್ಲಿ 3 ದಿವಸ ನೀರು ಹಾಕ್ಕೊಂಡು ಹೋಗಿ, ಈ ನೀರನ್ನು ಹಾಕ್ಕೊಂಡು ಹೋಗಿ 3 ದಿವಸ ಬಂದು ನೀರು ಹಾಕ್ಕೊಂಡು ಹೋದರೆ ಬೇಗ ಗುಣ ಆಗುತ್ತೆ. ಮತ್ತು ಇಲ್ಲಿನ ವಿಶೇಷ ಏನಂದರೆ ಬರಬೇಕು, ಇಲ್ಲಿ ನೀರು ತೊಗೊಂಡು ಇಲ್ಲಿ ಮಗುನ ಕುಂಡ್ರಿಸ್ಬಿಟ್ಟು ಮಗುಗೆ 3 ಚಮಚ ನೀರು ಹಾಕಿ, ತದನಂತರದಲ್ಲಿ ಆ ಬಟ್ಟೆ ಸಮೇತನೇ ನೀರು ಹಾಕಬೇಕು. ನೀರು ಹಾಕಿದ ತಕ್ಷಣ ನಂತರ ಬಟ್ಟೆ ತೆಗೆದು ಆ ಕಡೆ ಎಸಿಬೇಕು. ಮತ್ತು ಇಲ್ಲಿ ಪೂಜೆ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗಬೇಕು. ಸೊ ಫಸ್ಟು ಇಲ್ಲಿಗೆ ಬಂದು ಆಮೇಲೆ ದೇವಸ್ಥಾನದ ಹತ್ರ ಹೋಗಬೇಕು. ಈ ಗಂಗಾಜಲನೇ ನಾವು ಸ್ವಾಮಿಯವರ ಅಭಿಷೇಕಕ್ಕೆ ಮತ್ತು ದಿನನಿತ್ಯದ ಪೂಜೆಗೆಲ್ಲ ಬಳಸೋದು ಇದೇ ಗಂಗಾಜಲ. ಈ ಗಂಗಾಜಲಕ್ಕೂ ಮತ್ತು ಶಿವಗಂಗೆಯಲ್ಲಿದೆಯಲ್ಲ, ಶಿವಗಂಗೆಯಲ್ಲಿರೋ ಪಾತಾಳ ಗಂಗೆಗೂ ಮತ್ತು ಈ ಗಂಗಾಜಲಕ್ಕೂ ಇಂಟರ್ ಕನೆಕ್ಟಿವಿಟಿ ಇದೆ. ಸೊ ವರ್ಷದಲ್ಲಿ ಯಾವತ್ತೂ ಇದು ನೀರು ಖಾಲಿ ಆಗಿರೋ ನಾವು ನೋಡೇ ಇಲ್ಲ. ನೋಡ್ಲಿಕ್ಕೆ ನಿಮಗೆ ಸಣ್ಣದಾಗಿ ಕಾಣ್ಬೋದು, ಬಟ್ ಇದು ಒಳಗಡೆ ಏನಂದರೆ ಕೋವೆ ಥರ ಇದೆ. ಅದು ಎಷ್ಟು ಡೆಪ್ತ್ ಇದೆ ಅಂತ ನಮಗೂ ಸಹ ಗೊತ್ತಿಲ್ಲ. ಅದಕ್ಕೆ ಕೋವೆ ಬೆಟ್ಟ ಅಂತ ಹೆಸರು ಅದು. ಹಾಂ ಮಾಡಿ. ಇದು ಗಂಗಮ್ಮ ತಾಯಿ ಇಲ್ಲೇ ನೀರು ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಮಗುಗೆ ನೀರು ಹಾಕಿ ತಕ್ಷಣ. ಓಕೆ. ಸರ್, ಇದು ಬಂದು 4 ಕಾಲಿನ ಮಂಟಪ. ಈ ಬೆಟ್ಟಕ್ಕೆ, ಈ ದೇವಸ್ಥಾನಕ್ಕೆ ಹೆಂಗೆ ಗೋಪುರ ಇರುತ್ತೋ ಅದೇ ರೀತಿ ಬೆಟ್ಟಕ್ಕೆ ಇದು ಗೋಪುರದ ರೀತಿ. ಸೊ ಇಲ್ಲಿನ ವಿಶೇಷ ಏನಂದರೆ ಇಲ್ಲಿ ಗಂಗೋದ್ಭವ ಆಗ್ತಾಯಿತ್ತು ಹಿಂದೆ ಸಂಕ್ರಾಂತಿ ಸಮಯದಲ್ಲಿ. ಹೆಂಗೆ ಶಿವಗಂಗೆಯಲ್ಲಿ ಗಂಗೋದ್ಭವ ಆಗುತ್ತಲ್ಲ ಸಂಕ್ರಾಂತಿ ದಿವಸ, ಮಕರ ಸಂಕ್ರಮಣ ದಿವಸ, ಸೇಮ್ ದಿವಸ ಇಲ್ಲೂ ಸಹ ಗಂಗೋದ್ಭವ ಆಗ್ತಾಯಿತ್ತು ಹಿಂದೆ. ಸೊ ಅದಕ್ಕೋಸ್ಕರನೇ ಈ ಜಾಗದಲ್ಲಿ ಗಂಗೋದ್ಭವ ಜಾಗ ಇದು. ಇಲ್ಲಿ ಬಂದು ಮಕ್ಕಳಿಗೆ ಇಲ್ಲಿಂದ ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಜನ ಹೋಗ್ತಾಯಿದ್ರು. ಆಮೇಲೆ ಇಲ್ಲೊಂದು ರಾಗಿ ಕಲ್ಲಿದೆ. ರಾಗಿ ಕಲ್ಲಲ್ಲಿ ರಾಗಿ ತಂದು ಇಲ್ಲಿ ಬೀಸಿ, ರಾಗಿ ಕಲ್ಲಲ್ಲಿ ಬೀಸಿ ಅದರ ಹಿಟ್ಟನ್ನು ತಗೊಂಡೋಗಿ ಮಕ್ಕಳಿಗೆ ಸರಿ ರೂಪದಲ್ಲಿ ಕೊಟ್ಟರೆ ಚೆನ್ನಾಗಿ ಆರೋಗ್ಯ ಎಲ್ಲ ಇದಾಗಿ ಗುಣಮುಖವಾಗ್ತಾಯಿದ್ವು. ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರ್ತಿದ್ವು ಅನ್ನೋದು ಪ್ರತೀತಿ ಇಲ್ಲಿಂದ. ನೀವು ನೋಡ್ತಿರ್ಬೋದು, ನಿಮ್ಮ ಕಣ್ಮುಂದೆ ಕಾಣ್ತಿರೋದು 2.5 ಮಂತ್ ಓಲ್ಡ್ ಮಗುಗೆ ನೀರು ಹಾಕ್ಸ್ತಿರೋದು. ಕೋವೆ ರೋಗಗಳು ಅಥವಾ ಯಾವುದೇ ಒಂದು ರೋಗಗಳು ಮಕ್ಕಳಿಗಿದ್ರೆ ತುಂಬ ಬೇಗ ಪರಿಹಾರ ಆಗುತ್ತೆ 3 ಸತಿ ನೀರು ಹಾಕ್ಸಿದ್ರೆ ಅಂತ ಒಂದು ಪ್ರತೀತಿ ಇದೆ. ನೀರು ಹಾಕಿದಾದ್ಮೇಲೆ ಈ ಪೂಜೆ ನೋಡೋಣ ಬನ್ನಿ. ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ತದೇವ ಲಗ್ನಂ ಸುದಿನಂ ತು ದೇವಾಂ ತಾರಾಬಲಂ ಚಂದ್ರಬಲಂ ತು ದೇವಾಂ ವಿದ್ಯಾಬಲಂ
ಓಂ ಶ್ರೀ ರಾಮಲಿಂಗೇಶ್ವರಾಯ ನಮಃ. ಈ ದೇವಸ್ಥಾನದ ನಾಮಾಂಕಿತ ಬಂದು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ. ಇಲ್ಲಿರ್ತಕ್ಕಂಥ ಸ್ವಾಮಿಯವರು ಬಂದು ಶ್ರೀ ರಾಮಲಿಂಗೇಶ್ವರ ಅಂತ. ಶ್ರೀ ರಾಮಲಿಂಗೇಶ್ವರ ಅವ್ರ ಮುಂದಗಡೆ ಬಸವೇಶ್ವರ ಸ್ವಾಮಿ ಮತ್ತು ಅವ್ರ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾರೆ. ಈ ರಾಮಲಿಂಗೇಶ್ವರ ಅಂತ ಹೆಂಗೆ ಬಂತು ಅಂತ ನೀವು ಕೇಳ್ಬೋದು. ಏನಂತಕ್ಕಂದರೆ ಹಿಂದೆ ಶ್ರೀರಾಮರು ಸೀತಾನ್ವೇಷಣೆ ಸಮಯದಲ್ಲಿ ಲಂಕೆಗೆ ಹೋಗಬೇಕಾದ್ರೆ ಆ ಟೈಮಲ್ಲಿ ಇಲ್ಲಿ ಬಂದು ಈ ಬೆಟ್ಟದಲ್ಲಿ ಅವರು ಒಂದು ದಿವಸ ವಾಸ ಮಾಡಿ ಅವ್ರು ಪ್ರತಿದಿನ ಎಲ್ಲಿ ತಂಗ್ತಾಯಿದ್ರು, ಮೀನ್ಸ್ ವಾಸ ಮಾಡ್ತಾಯಿದ್ರು, ನೆಲೆಸ್ತಾಯಿದ್ರು, ಅಲ್ಲಿ ಅವರು ಶಿವಪೂಜೆ ಮಾಡ್ತಾಯಿದ್ರು. ಶ್ರೀರಾಮರು ಲಿಂಗ ಪೂಜೆ ಮಾಡ್ತಾಯಿದ್ರು. ಸೊ ಅವರು ಬಂದು ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಹೋಗಿರೋದ್ರಿಂದ ಈ ಸ್ವಾಮಿಯವರಿಗೆ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಅಂತ ಹೆಸರು ಪ್ರತೀತವಾಗಿದೆ. ಇಲ್ಲಿನ ವಿಶೇಷಗಳು ಏನಂದರೆ ಈ ಬೆಟ್ಟದ ಹೆಸರು ಬಂದು ರಾಗಿ ಬೆಟ್ಟ ಅಂತೇಳಿ. ರಾಗಿ ಬೆಟ್ಟ ಅಂತ ಎಂತಕ್ಕೆ ಬಂತು ಅಂದರೆ, ನೀವು ನೋಡಿರ್ಬೋದು ಹಿಂದೆ ಎಲ್ಲ ಫುಲ್ಲು ರಾಗಿ ರಾಶಿ ಥರ ಕಾಣುತ್ತೆ. ಮುಂದೆ ಬರ್ತಾ ಬರ್ತಾ ಕಲ್ಲಿನ ಬಂಡೆಗಳು ಚಿಕ್ಕ ಚಿಕ್ಕದಾಗಿ ಕಲ್ಲುಗಳಿದೆ. ನಾವು ಹೆಂಗೆ ಒಂದು ರಾಗಿನ ತೂರಿದಾಗ ಒಂದು ರಾಶಿ ಮಾಡ್ತೀವಲ್ಲ, ರಾಗಿ ಎಲ್ಲ ಒಂದು ಕಡೆ ಬರುತ್ತೆ, ಅದರ ಕಣಗಳು ಕಡ್ಡಿ ಕಸಗಳೆಲ್ಲ ಒಂದು ಕಡೆ ಬರುತ್ತೆ. ಸೇಮ್ ಇದರಲ್ಲಿ ಇದು ಈ ಕಡೆ ಏನಿದೆ ಪೋರ್ಷನ್ ಎಲ್ಲ ರಾಗಿ, ಈ ಕಡೆದೆಲ್ಲ ಈ ಸಣ್ಣ ಸಣ್ಣ ಬಂಡೆಗಳು ಚಿಕ್ಕ ಚಿಕ್ಕ ನೀವು ಇಳಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಚಿಕ್ಕ ಚಿಕ್ಕ ಕಲ್ಲುಗಳು ಪೀಸ್ ಥರ ಇದೆ, ಅದೆಲ್ಲ ಕಣಗಳು. ಸೊ ಅದರಿಂದ ಇದು ರಾಗಿ ರಾಶಿ. ಇದು ರಾಗಿ ರಾಶಿ ಏಕೆ ಕಲ್ಲಾಯಿತು ಅಂದರೆ, ಹಿಂದೆ ಸತ್ಯಯುಗದಲ್ಲಿ ಇಷ್ಟು ರಾಗಿನ ಬೆಳೀತಾ ಇದ್ರಂತೆ ಜನಗಳು. ಇಷ್ಟು ದೊಡ್ಡ ರಾಶಿಯಷ್ಟು ರಾಗಿನ ಬೆಳೀತಾಯಿದ್ರು. ಈ ರಾಗಿ ಎಲ್ಲ ಗೌಡ್ರುಗಳು ಬೆಳೀತಾಯಿದ್ರು. ಒಂದು ಸಲ ಅವರು ಗೌಡ್ರ ಸೊಸೆ ಬಂದು ಊಟ ತೊಗೊಂಬಂದರು ಗೌಡ್ರಿಗೆ. ಆವಾಗ ಗೌಡ್ರು ಹೇಳಿದ್ರಂತೆ, ಊಟ ಮಾಡಿಬಿಟ್ಟು ಇಷ್ಟೆಲ್ಲ ನಾವು ರಾಗಿ ತೂರಿದ್ದೀವಮ್ಮ, ಇದನ್ನು ಜರಡಿ ಮಾಡಿಬಿಟ್ಟು ನೀನು ಸರಿ ಮಾಡಿಬಿಡು, ಎಲ್ಲ ರಾಶಿ ಮಾಡಿಬಿಡು ಅಂತ ಹೇಳಿದ್ರಂತೆ. ಆ ಸತ್ಯಯುಗದಲ್ಲಿ ಆ ತಾಯಿ ಏನಂದ್ರಂತೆ, ಇಷ್ಟೊಂದು ರಾಗಿನ ನಾನು ಹೆಂಗಪ್ಪ ಮಾಡಲಿ, ಇದೆಲ್ಲ ಕಲ್ಲಾಗಬಾರ್ದ ಭಗವಂತ ಅಂದಿದ್ದ ತಕ್ಷಣವೇ ಇಷ್ಟು ರಾಶಿ ಎಲ್ಲನೂ ಕಲ್ಲಾಗಿರೋದು. ಸೊ ನೀವು ನೋಡಿದ್ರೆ ಆ ಕಡೆ ಎಲ್ಲ ರಾಗಿ ರಾಶಿ ಕಾಣುತ್ತೆ. ನೀವು ಆ ಕಡೆ ಹೊನ್ನೊಡ್ಕೆ ಕಡೆಯಿಂದೆಲ್ಲ ನೋಡಿದ್ರೆ ರಾಗಿ ರಾಶಿ, ಈ ಕಡೆ ನೀವು ಆಪೋಸಿಟ್ ಈ ಕೋಡಿಹಳ್ಳಿ ಕಡೆಯಿಂದ ನೋಡಿದ್ರೆ ರಾಗಿ ಕಣಗಳು ಬರುತ್ತಲ್ಲ, ಕಡ್ಡಿ ರಾಗಿದು, ಅದೆಲ್ಲ ಈ ಕಡೆ ಕಾಣುತ್ತೆ. ಸೊ ಆದ್ದರಿಂದ ಇದಕ್ಕೆ ರಾಗಿ ಬೆಟ್ಟ ಅಂತ ಹೇಳಿ. ಸೊ ಇದು ತ್ರೇತಾಯುಗದಲ್ಲಿ ಇದರ ಹೆಸರು ಬಂದು ವೃಷಭಾದಿ ಬೆಟ್ಟ ಅಂತೇಳಿ. ರಾಮರು ಬಂದಿದ್ರಲ್ಲ ಅವಾಗ, ಆ ಟೈಮಲ್ಲಿ ಈ ಬೆಟ್ಟಕ್ಕೆ ಹೆಸರು ಬಂದು ವೃಷಭಾದ್ರಿ ಬೆಟ್ಟ ಅಂತೇಳಿ. ಕಲಿಯುಗದಲ್ಲಿ ರಾಗಿ ಬೆಟ್ಟ, ರಾಮಲಿಂಗೇಶ್ವರ ಬೆಟ್ಟ ಅಂತೇಳಿ ಕರೀತಾರೆ. ಮತ್ತು ಕೋವೆ ಬೆಟ್ಟ ಅಂತಲೂ ಕರಿತೀವಿ. ಕೋವೆ ಬೆಟ್ಟ ಅಂತ ಯಾಕಂದರೆ, ನೀವು ಮೇಲ್ಗಡೆ ನೋಡಿರ್ಬೋದು, ನೀವು ನೋಡಿದ್ರೆ ಅನಿಸುತ್ತೆ, ಅಲ್ಲಿ ದೊಣೆ ಇದೆ, ಆ ದೊಣೆ ಕೋವೆ ಇದೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಯಾವುದೇ ಮಕ್ಕಳು, ಚಿಕ್ಕ ಮಕ್ಕಳಿಗೆ ಎಳವಾಗಿರ್ಬೋದು, ಮತ್ತು ತುಂಬ ಸಣ್ಣದಾಗಿರ್ತವೆ, ಅಕ್ಕಳಕ್ಕಂತ ಕರೀತಾರೆ ಅದು ಆಡುಭಾಷೆಯಲ್ಲಿ. ಸೊ ಆ ಥರ ಅಕ್ಕಳಕ್ಕಾಗಿರೋ ಮಕ್ಕಳು, ಎಳವಾಗಿರೋ ಮಕ್ಕಳು, ಯಾವುದೇ ರೀತಿ ಕಾಯಿಲೆ ಇರ್ತಕ್ಕಂಥ ಮಕ್ಕಳನ್ನು ಕರ್ಕೊಬಂದಿಲ್ಲಿ ಆ ಮೇಲ್ಗಡೆ ದೊಣೆಯಲ್ಲಿ ನೀರು ಹಾಕಿಸಿ, ಬಟ್ಟೆ ಸಮೇತನೇ ನೀರು ಹಾಕಿ, ಮತ್ತು ಆ ಬಟ್ಟೆ ತೆಗೆದುಬಿಟ್ಟು ಅಲ್ಲಿ ಗಂಗಮ್ಮ ತಾಯಿ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ಸ್ವಾಮಿಯವ್ರ ಹತ್ರ ಬಂದು ಪೂಜೆ ಮಾಡಿಕೊಂಡು ಹರಕೆ ಮಾಡ್ಕೊಂಡು ಹೋಗಬೇಕು. ಒಟ್ಟು ಯಾರೇ ಬಂದರೂ 3 ಬಾರಿ ಬರಬೇಕು, ಕಂಟಿನ್ಯೂಸ್ ಆಗಿ 3 ವಾರಗಳು ಬರಬೇಕು ಅಂತ ನಾವು ಹೇಳ್ತೀವಿ. ಸೊ 3 ವಾರ ಬಂದು ಸ್ವಾಮಿಯವರಿಗೆ ಪೂಜೆ ಮಾಡಿಸ್ಕೊಂಡು ಹೋದರೆ ಬೇಗ ಗುಣ ಆಗ್ತವೆ ಅಂತ ಸಾವಿರಾರು ನಿದರ್ಶನಗಳು ನಾವು ನೋಡಿದ್ದೀವಿ. ಯಾಕಂದರೆ ಈ ದೇವಸ್ಥಾನಕ್ಕೆ ನಾವು ಪೂಜೆ ಮಾಡಿದ್ದು ನಮ್ಮ ತಂದೆಯವ್ರ ಕಾಲದಿಂದನೂ ಮಾಡ್ತಾಯಿದ್ದಾರೆ. ತಲಾಂತರದಿಂದ ಪೂಜೆ ಮಾಡ್ಕೊಂಬಂದಿದ್ದೀವಿ. ನಾವು ನಮ್ಮ ಇದರಲ್ಲಿ ತುಂಬ ಮಕ್ಕಳನ್ನ ನೋಡಿದ್ದೀವಿ, ತುಂಬ ಸಣ್ಣಗಿರೋದು, ಎಳವಾಗಿರೋದು, ಎಷ್ಟೋ ಮಕ್ಕಳು ಉಸಿರಾಡೋಕ್ಕಾಗ್ತಾನೆ ಇರೋಲ್ಲ. ಆ ಥರ ಮಕ್ಕಳೆಲ್ಲ ಬಂದು ಚೆನ್ನಾಗಾದ್ಮೇಲೆ ಸ್ವಾಮಿಯವ್ರಿಗೆ ಬಂದು ಪೂಜೆ ಮಾಡಿಸಿ ಅವ್ರ ಹರಕೆ ಏನು ಮಾಡ್ಕೊಂಡಿರ್ತಾರೋ ಆ ಥರ ತೀರ್ಸೋಗಿರೋ ನಿದರ್ಶನಗಳು ಉಂಟು. ಸೊ ಇದು ಇಲ್ಲಿನ ವಿಶೇಷ. ಇಲ್ಲಿ ಪ್ರತಿ ಭಾನುವಾರ ಪೂಜೆ ಇರುತ್ತೆ. ಯಾಕಂದರೆ ರಾಮಲಿಂಗೇಶ್ವರನಿಗೆ ವಾರ ಬಂದು ಭಾನುವಾರ ನಾವು 9 ಗಂಟೆಯಿಂದ 3 ಗಂಟೆ 4 ಗಂಟೆವರೆಗೂ ಇರ್ತೀವಿ. ಅದೇ ರೀತಿಯಾಗಿ ಸೋಮವಾರ ಬೆಳಗ್ಗೆನೇ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ವಾರಕ್ಕೆ 2 ದಿವಸ ಪೂಜೆ ಇರುತ್ತೆ, ಭಾನುವಾರ ಮತ್ತು ಸೋಮವಾರ. ಜಾತ್ರೆ, ಶಿವರಾತ್ರಿ, ಸಂಕ್ರಾಂತಿ, ಈಗ ಸಂಕ್ರಾಂತಿ ಬರುತ್ತಲ್ಲ, ಸಂಕ್ರಾಂತಿಲಿ ಇಲ್ಲಿ ಪಕ್ಕದ ಹಳ್ಳಿರ ಜಾಗರಣೆ ಎಲ್ಲ ಮಾಡಿ ಜಾತ್ರೆ ಎಲ್ಲ ಮಾಡ್ತಾರೆ. ಸಂಕ್ರಾಂತಿಯಲ್ಲಿ ಜಾತ್ರೆ ಆಗುತ್ತೆ. ಮತ್ತು ಪ್ರತಿ ಹಬ್ಬಗಳಲ್ಲೂ ನಾವು ರುದ್ರಾಭಿಷೇಕ ಇರುತ್ತೆ ಸ್ವಾಮಿಯವರಿಗೆ. ರುದ್ರಾಭಿಷೇಕ, ಪೂಜೆ, ಪುನಸ್ಕಾರಗಳೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ಆಶೀರ್ವಾದ ಆಯಿತು. ಭಕ್ತರುಗಳು ಅವ್ರಿಗೆ ಇಷ್ಟಾರ್ಥಗಳು, ಹರಕೆಗಳು ಏನಾದರೂ ಇದ್ದರೆ, ಅವರ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ರೆ ಸ್ವಾಮಿಯವ್ರನ್ನ ಕೇಳಿದ್ರೆ ಅವರು ಆಗುತ್ತೆ ಇಲ್ಲ ಅಂಥೇಳಿ
ಆಶೀರ್ವಾದ ಪ್ರಸಾದನೂ ಸಹ ಆಗುತ್ತೆ. ಸೊ ಅಲ್ಲಿ ಇದು ಇಲ್ಲಿನ ಒಂದು ಇದು ವಿಶೇಷತೆ. ಸ್ವಾಮಿಯವರು ನಾರ್ಮಲಾಗಿ ಎಲ್ಲ ದೇವಸ್ಥಾನಗಳು ಉತ್ತರಾಭಿಮುಖವಾಗಿರ್ತವೆ. ಇವರು ಬಂದು ಪೂರ್ವಾಭಿಮುಖವಾಗಿದೆ. ಓಕೆ. ಶಿವ ನಿಂತು ಕೂತ್ಕೊಂಡಿರೋದು ಪೂರ್ವಾಭಿಮುಖದಲ್ಲಿ. ಹಾಂ, ಇದು ಸಹ ಇನ್ನೇನು ವಿಶೇಷತೆ. ಒಂದು ಭಾಗ ಹಿಂದೆ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾ ಇದ್ರಲ್ಲ, ಅವ್ರ ತಾಯಿಯವರು ಇದನ್ನು ಹಾಲು ತೆಗೆದು ಹಾಲೆಲ್ಲ ಬಿಟ್ಟು ಇಲ್ಲಿ ಇಟ್ಕೊಂಡು ಹಾಲನ್ನ ಮಗುಗೆ ಕೊಡ್ತಾಯಿದ್ರು. ಹಾಲನ್ನ ಬಿಟ್ಟು ಅದು ಹರ್ಕೊಂಡು ಬಂದು ಇಲ್ಲಿ ಶೇಖರಣೆ ಆಗ್ತಾಯಿತ್ತು. ಸೊ ಇಲ್ಲಿ ತೆಗೆದುಬಿಟ್ಟು ಮಗುಗೆ ಹಾಲು ಕೊಟ್ಟರೆ ಏನೇ ಇದ್ದಿದ್ರೂ ಗುಣ ಆಗ್ತಾಯಿತ್ತು. ಮತ್ತು ಇಲ್ಲಿನ ಈ ದೇವಸ್ಥಾನಕ್ಕೆ ಮೆರವಣಿಗೆ ದೇವರು ಸಹ ಇದೆ. ಅದು ಊರೊಳಗಡೆ ಇದೆ. ಹಾಂ, ರಾಮನಹಳ್ಳಿನಲ್ಲಿದೆ. ಇದ್ರದ್ದು ಮೆರವಣಿಗೆ ದೇವರು ಸಹ ಇದೆ. ಸೊ ಸಂಕ್ರಾಂತಿ ಟೈಮಲ್ಲಿ ಜಾತ್ರೆ ಆಗುತ್ತೆ. ಮತ್ತು ಊರಲ್ಲಿ ಅವ್ರ ಜಾತ್ರೆ ಆದಾಗೆಲ್ಲ ಇಲ್ಲಿ ಕರ್ಕೊಂಬಂದು, ಯಾಕಂದರೆ ಬೆಟ್ಟ ಇರೋದ್ರಿಂದ ಸ್ವಲ್ಪ ಜನ ಬರಲಿಕ್ಕೆ ಕಷ್ಟ. ವ್ಯವಸ್ಥೆ ಒಂದು ಆಗಬೇಕು, ಸರ್ಕಾರದಿಂದ ಅದೊಂದು ವ್ಯವಸ್ಥೆ ಆಗಬೇಕು ಇಲ್ಲಿ. ಸರಿ ಸರ್, ಇದು ಹೆಂಗ್ ಬರೋದು? ಇದು ದಾರಿ ಹೇಳ್ಬಿಡಿ. ಇದು ಒಂದು ತುಮಕೂರಿನಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿಂದ ಬರೋದಾದರೆ ತುಮಕೂರು ಟುವರ್ಡ್ಸ್ ಕುದೂರು. ಸೊ ಕೋಡಿಹಳ್ಳಿ ಅಂತ ಒಂದು ಕೋಡಿಪಾಳ್ಯ ಅಂತ ಸಿಗುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ರಾಮನಹಳ್ಳಿ ಬಿಟ್ಟರೆ ಮುದ್ದವನಹಳ್ಳಿ. ಇದು ಬಂದು ರಾಮನಹಳ್ಳಿ ಮಜರೆಗೆ ಸೇರುತ್ತೆ. ಸೊ ಆಟೋ ಫೆಸಿಲಿಟೀಸ್ ಇದೆಯಾ? ಬಸ್ ಹೊನ್ನೂಡಿಕೆಯಿಂದ ಆಟೋ ಫೆಸಿಲಿಟಿ ಇದೆ ಇಲ್ಲಿಗೆ. ಹೊನ್ನೂಡಿಕೆಯಿಂದ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಹೊನ್ನೂಡಿಕೆಗೆ ಬಂದರೆ ಆಟೋದಲ್ಲಿ ಯಾರು ಬೇಕಾದರೂ ಕರ್ಕೊಂಬಂದು ಬರ್ತಾರೆ. ಇಲ್ಲ ನೀವು ಈ ಕಡೆ ದಾವಸ್ಪೇಟೆಯಿಂದ ಬರೋದಾದರೆ ಹಿಂಗೆ ದಾವಸ್ಪೇಟೆ ಮಸ್ಕಲ್ ಕಡೆಯಿಂದನೂ ಸಹ ಬರ್ಬೋದು. ಸೊ ಈಸಿಯೆಸ್ಟ್ ವೇ ಅಂದರೆ ಹೊನ್ನೂಡಿಕೆ. ಹೌದೌದು. ಧನ್ಯವಾದ. ಥ್ಯಾಂಕ್ ಯು ಸರ್. ಫೈನಲಿ ಅಂತೂ ಇಂತೂ ನಾವು ದರ್ಶನ ಮಾಡ್ಕೊಂಡ್ವಿ. ಟ್ರಕ್ಕು ಆಯಿತು. ಮಸ್ತ್ ಸಕ್ಕತ್ತಾಗಿದೆ ಪ್ಲೇಸು. ಸ್ಯಾಟರ್ಡೆ ಸಂಡೇ ಸೊ ಯಾವಾಗಾದರೂ ಪಿಕ್ನಿಕ್ಕಿಗೂ ಬರ್ಬೋದು. ಇಟ್ಸ್ ಬ್ಯೂಟಿಫುಲ್ ಗೈಸ್. ಸನ್ಸೆಟ್ ವ್ಯೂ ಅಂತೂ ಸಕ್ಕತ್ತಾಗಿರುತ್ತೆ. ಲಾಸ್ಟ್ ಟೈಮ್ ನೋಡಿದ್ದೆ, ಅದು ಕ್ಯಾಪ್ಚರ್ ಆಗಿರಲಿಲ್ಲ, ಬಟ್ ನೋಡಿದ್ದೆ ಸಕ್ಕತ್ತಾಗಿತ್ತು. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಇದೇ ಥರ ಕಂಟೆಂಟ್ಸ್, ಟ್ರಾವೆಲ್ ವ್ಲಾಗ್ಸ್, ಡೈಲಿ ಕಂಟೆಂಟ್ಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಬೈ ಗೈಸ್.